ಪಾಕಿಸ್ತಾನದ ಬುಡಕ್ಕೆ ಜಲ ಬಾಂಬ್ ಹಾಕಿದ ಭಾರತ. ಚಿನಾಬ್ ಝೇಲಂ ನದಿ ನೀರು ಸ್ಥಗಿತಗೊಳಿಸುವ ಸಾಧ್ಯತೆ. ಬಾಗ್ಲಿಹಾರ್ ಡ್ಯಾಂನಿಂದ ನೀರು ಬಂದ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಚಿನಾಬ್ ನದಿಯ ಬಾಗ್ಲಿಹಾರ್ ಡ್ಯಾಂ ಗೇಟ್ ಕ್ಲೋಸ್. ಜಮ್ಮುವಿನ ರಾಂಬನ್ನಲ್ಲಿರುವಂತಹ ಬಾಗ್ಲಿಹಾರ್ ಜಲಾಶಯ, ಕಿಶನ್ ಗಂಗಾ ಡ್ಯಾಂನಿಂದಲೂ ಕೂಡ ಝೇಲಂ ನೀರಿಗೂ ತಡೆಯನ್ನ ಒಡ್ಡಲಾಗುತ್ತೆ. ಉತ್ತರ ಕಾಶ್ಮೀರದ ಕಿಶನ್ ಗಂಗಾದಲ್ಲಿರುವಂತಹ ಜಲಾಶಯ 1960ರಲ್ಲಿ ಭಾರತ ಪಾಕ್ ನಡುವೆ ಸಿಂಧು ನದಿ ಒಪ್ಪಂದ ಆಗಿತ್ತು. ಸಿಂಧು ನದಿ ಉಪನದಿಗಳ ಬಳಕೆಯ ಕುರಿತು ಒಪ್ಪಂದವಾಗಿತ್ತು. ಸಿಂಧು ನದಿಯ ಒಪ್ಪಂದಕ್ಕೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಮತ್ತೆ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಅನ್ನು ಕೊಟ್ಟಿದೆ. ಹನಿ ನೀರಿಲ್ಲದೆ ಇದೀಗ ಪಾಕಿಸ್ತಾನ ಪರದಾಡುವಂತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗಾಗಲೇ ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಬಿದ್ದಿದೆ. ಇದರ ನಡುವೆ ಮತ್ತೊಂದು ಚಿನಾಬ್ ಮತ್ತು ಝೇಲಂ ನದಿ ನೀರನ್ನು ಸ್ಥಗಿತಗೊಳಿಸೋದಕ್ಕೂ ಕೂಡ ಭಾರತ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು. ಈಗಾಗಲೇ ನೀರಿಗೋಸ್ಕರ ಪರದಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಈಗ ಭಾರತ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಮತ್ತೆ ಯಾವ ರೀತಿಯ ಹೊಡೆತ ಬೀಳುತ್ತೆ ಅಂತ? ಹೌದು ಮಧುಶ್ರೀ, ಸಿಂಧು ನದಿಯ ಉಪನದಿಗಳಾದಂತಹ ರಾವಿ, ಬಿಯಾಸ್, ಸಟ್ಲೇಜ್ ಈ ಮೂರು ನದಿಗಳು ಭಾರತ ಬಳಕೆ ಮಾಡ್ಕೊಳ್ಳುತ್ತೆ. ಅದರಲ್ಲಿ 20% ನೀರನ್ನು ಭಾರತ ಬಳಕೆ ಮಾಡ್ಕೊಳ್ಳುತ್ತೆ. ಮತ್ತು ಚಿನಾಬ್ ಮತ್ತು ಝೇಲಂ ಮತ್ತು ಸಿಂಧು ನದಿಯ ಈ ಮೂರು ಉಪನದಿಗಳ ನೀರನ್ನು ಪಾಕಿಸ್ತಾನ ಬಳಕೆ ಮಾಡ್ಕೊಳ್ಳುತ್ತೆ. ಒಟ್ಟು 80% ನೀರನ್ನು ಪಾಕಿಸ್ತಾನ ಬಳಕೆ ಮಾಡಿಕೊಡುತ್ತೆ. 135 MAF ಒಟ್ಟು ಉತ್ಪಾದನೆ ಈ ಒಂದು ವ್ಯಾಪ್ತಿಯಲ್ಲಿ ಸಿಂಧು ನದಿಯ ಜಲಾಶಯದಲ್ಲಿ ಆಗುವಂತಹದ್ದು. ಇಂತಹ ಸಂದರ್ಭದಲ್ಲಿ ಏನು ಝೇಲಂ ಮತ್ತೆ ಚಿನಾಬ್ ನದಿಗೆ ಅಡ್ಡಲಾಗಿ ಭಾರತದಲ್ಲಿ ಕಟ್ಟಿರ್ತಕ್ಕಂತಹ ಡ್ಯಾಮ್ಗಳೇನಿದೆ, ಇಲ್ಲಿ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಕಟ್ಟಿರುವಂತಹದ್ದು. 1960ರ ಒಪ್ಪಂದದ ಪ್ರಕಾರ, ಸಿಂಧು ನದಿ ಒಪ್ಪಂದದ ಪ್ರಕಾರ ಭಾರತ ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸಬೇಕು, ಮತ್ತೆ ನೀರನ್ನು ಶೇಖರಿಸಿ ಇಟ್ಕೊಳ್ಳುವಾಗಿಲ್ಲ, ಬಂದಂತಹ ನೀರನ್ನು ಹಾಗೆ ಬಿಡಬೇಕು ಅನ್ನುವಂಥದ್ದು ಒಪ್ಪಂದ ಇತ್ತು. ಆದರೆ ಝೇಲಂ ಹಾಗೂ ಚಿನಾಬ್ ನದಿಯ ನೀರನ್ನು ಈಗ ಭಾರತ ತಡೆ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಜೊತೆಗೆ ಜಲಾಶಯಗಳೇನು ವಿದ್ಯುತ್ ಉತ್ಪಾದನೆಗೆ ಕಟ್ಟಿರ್ತಕ್ಕಂತಹ ಜಲಾಶಯಗಳಿದಾವಲ್ಲ, ಆ ಜಲಾಶಯಗಳಲ್ಲಿ ನೀರನ್ನು ಶೇಖರಿಸಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಈಗ ಮಾಡ್ತಿದೆ. ಒಂದ್ ವೇಳೆ ಈಗ ಮಳೆಗಾಲ ಅಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನೀರನ್ನು ಶೇಖರಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ನದಿಯಲ್ಲಿ ನೀರು ಹೋಗೋದಿಲ್ಲ ಪಾಕಿಸ್ತಾನಕ್ಕೆ. ಚಿನಾಬ್ ಮತ್ತು ಝೇಲಂ ನದಿಯ ನೀರು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿ ಪಂಜಾಬ್ ಮತ್ತೆ ಸಿಂಧ್ ಪ್ರಾಂತ್ಯದ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಮತ್ತೆ ಈ ಎರಡು ಏನು ರಾಜ್ಯಗಳಿದೆ, ಪಂಜಾಬ್ ಮತ್ತೆ ಸಿಂಧ್, ಈ ಎರಡು ರಾಜ್ಯಗಳಲ್ಲಿ ರೈತರಿಗೆ 90% ಈ ನೀರನ್ನೇ ಬಳಕೆ ಮಾಡ್ಕೊಳ್ತಾರೆ. ಈ ನೀರು ಇಲ್ಲ ಅಂತಂದಾಗ ಅಲ್ಲಿನ ರೈತರು ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ನೀರಿಲ್ದಲೆ ಬೆಳೆಗಳೇ ಒಣಗೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಏನು ವಿದ್ಯುತ್ ಉತ್ಪಾದನೆಗೆ ಕಟ್ಟಿರ್ತಕ್ಕಂತಹ ಜಲಾಶಯಗಳನ್ನ ನೀರನ್ನ ಶೇಖರಿಸಿಟ್ಕೊಂಡು ಪಾಕಿಸ್ತಾನಕ್ಕೆ ಏಟನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ಮಧುಶ್ರೀ, ಓಕೆ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ಪಾಕ್ಗೆ ಗುನ್ನ ಕೊಡಲು ರೆಡಿ ಆಯ್ತಾ ಭಾರತೀಯ ಸೇನೆ? ಸೇನೆ ಸಿದ್ಧತೆಯ ಬಗ್ಗೆ ಪಿಎಂಗೆ ಏರ್ ಚೀಫ್ ಮಾರ್ಷಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಯುಸೇನೆಯ ಸಿದ್ಧತೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾಹಿತಿ. 30 ನಿಮಿಷ ಏರ್ ಚೀಫ್ ಮಾರ್ಷಲ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡೋ ಬಗ್ಗೆ ಮಾತುಕತೆಯನ್ನ ನಡೆಸಲಾಗಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ವಾಯುಸೇನೆ ಹೊಡೆಯುತ್ತಾ ಅನ್ನೋ ತೀವ್ರ ಕುತೂಹಲ ಇದೀಗ ಮನೆ ಮಾಡಿದೆ. ಪ್ರಧಾನಿ ಎಪಿ ಸಿಂಗ್ ಭೇಟಿ, ಯುದ್ಧದ ಸಿದ್ಧತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಾಯುಸೇನೆ ಮುಖ್ಯಸ್ಥರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ. ಈ ಹಿಂದೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರು ಚರ್ಚೆಯನ್ನ ಮಾಡಿದ್ರು. ಮಹತ್ವದ ಮೀಟಿಂಗ್ ಕೂಡ ನಡೆದಿತ್ತು. ಇದೀಗ ಮುಂದುವರಿದ ಭಾಗವಾಗಿ ವಾಯುಸೇನೆಯ ಮುಖ್ಯಸ್ಥರು ಮತ್ತಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ತಿರುಗೇಟನ್ನ ಕೊಡುವ ಸಂಬಂಧ.